ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಿಗಾದರೂ ಯೂಸ್ ಆಗ್ತಿತ್ತು, ಯಾರಿಗಾದರೂ ನೀಡಿತ್ತಪ್ಪ ಅಂದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿರಿ. ಈಗ ತೋರಿಸ್ತಿರುವಂಥ ಸೀರೆಗಳು ಪ್ರತಿಯೊಂದು ಕೂಡ ನಾನು ಇವಾಗ ಕಡಿಮೆ ರೇಟಿಗೆ ಕೊಟ್ಟು ಎಲ್ಲನೂ ಕೂಡ ಸೇಲ್ ಆ್ಯಂಡ್ ಕ್ಲಿಯರ್ ಮಾಡತ್ತೀನಿ. ಯಾಕಂದ್ರೆ ನನಗೆ ತುಂಬಾ ಅವಶ್ಯಕತೆ ಐತಿ. ಸ್ವಲ್ಪ ಫೈನಾನ್ಸಿಯಲಿ ಜಾಸ್ತಿ ನೀಡ್ ಇರೋದ್ರಿಂದ ನಾನು ಸೀರೆಗಳನ್ನ ಅಗದಿ ಕಡಿಮೆ ರೇಟಿಗೆ ಕೊಟ್ಟು ಕ್ಲಿಯರ್ ಆ್ಯಂಡ್ ಸೇಲ್ ಮಾಡ್ತಾಯಿದ್ದೀನಿ. ಬೇಗ ಯಾರಿಗೆ ಯಾವುದು ಸೀರೆ ಬೇಕಾ ಸ್ಕ್ರೀನ್ಶಾಟ್ ತೆಗಿರಿ, ಬುಕ್ಕಿಂಗ್ ಮಾಡ್ಕೊರಿ, ವಾಟ್ಸಪ್ ಮಾಡಿರಿ. ಡ್ರೆಸ್ಗಳು ಕೂಡ ಒಂದಕ್ಕಿಂತ ಒಂದು ಚಲೋ ಅದಾವ್ರಿ, ಮಸ್ತ್ ಅದಾವ. ಯಾರಿಗೆ ಬೇಕಾ ಯಾರು ಕೂಡ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ, ಫಟಾಫಟ ಬುಕ್ಕಿಂಗ್ ಮಾಡ್ಕೊರಿ. ಈಗ ಸ್ಕೂಲಿಂದ ಮಕ್ಕಳು ಬಂದಾರ್ರಿ. ಮಕ್ಕಳು ನಾವು ಕೂಡಿ ನಾಷ್ಟ ಮಾಡ್ತೀವಿ. ಸದ್ಯಕ್ಕೆ ನಾಷ್ಟ ಏನು ಮಾಡ್ತೀವಪ್ಪ ಅಂದ್ರೆ ಸುಸ್ಲಾ ಮಾಡ್ತೀವಿ. ನನ್ನ ಮಕ್ಕಳಿಗೆ ನನಗೆ ಫೇವ್ರೇಟ್, ನನ್ನ ಗಂಡಗೂ ಸಿಕ್ಕಾಪಟ್ಟೆ ಇಷ್ಟ. ಚುರುಮುರಿನ ಅಲ್ಲಿ ಒಂದೊಂದು ಇಟ್ಟಿನ್ರಿ, ಹಿಂಗೆ ಎಣ್ಣೆ ಖಾಲಿ ಆಗೈತಿ. ಮಕ್ಕಳಿಗೆ ಈಗ ದುಡ್ಡು ಕೊಟ್ಟು ಕಳ್ಸಿನಿ. ನೀರು ಹರಿದಂಗೆ ರೊಕ್ಕ ಕರೆಯಕತ್ಬಿಟ್ಟವ್ರಿ ಫ್ರೆಂಡ್ಸ್. ಹೆಂಗೆ ಎಲ್ಲ ರೀತಿಯಿಂದನೂ ಕೂಡ ಹ್ಯಾಂಡಲ್ ಮಾಡಾಕತ್ತೀನೋ ಅನ್ನೋದು ನನಗಷ್ಟೇ ಗೊತ್ತು. ಇರಲ್ಲಕ್ಕ, ಯಾವುದಕ್ಕೂ ಅನುಭವ ಬೇಕು. ಅನುಭವ ಇಲ್ಲಾರ್ದ ಯಾವುದು ಕೂಡ ಗೊತ್ತಾಗಲ್ಲ ಅಂತ ಹೇಳ್ತಾ, ನನಗೆ ಎಲ್ಲ ರೀತಿಯಿಂದನೂ ಕೂಡ ಅನುಭವ ಆಗಿದಾವ. ಬಟ್ ಈ ರೊಕ್ಕಿಂದು ಅನುಭವ ಈ ಜೀವನದಾಗ ಅದು ಕೂಡ ಒಂದು ಬಂದ್ವಾಯ್ತು. ಏನಾಗಂಗಿಲ್ಲ, ನಿಭಾಯಿಸ್ತೀನಿ. ಹೆಂಗೋ ಒಟ್ಟು ಮಾಡ್ಕೊಂಡು ಹೋಗೋದು ಅಷ್ಟೇ. ಯಾವುದೇ ಹೆಣ್ಮಕ್ಳಾಗಲಿ ವಿಡಿಯೋ ನೋಡೋರು ಕೆಲವೊಬ್ರಿಗೆ ರೊಕ್ಕಿನ ತ್ರಾಸ ಇರ್ತಾ, ಕೆಲವೊಬ್ರಿಗೆ ಮನುಷ್ಯರ ತ್ರಾಸ ಇರ್ತಾ, ಕೆಲವೊಬ್ರಿಗೆ ಆರೋಗ್ಯದ ತ್ರಾಸ ಇರ್ತಾ, ಇನ್ನು ಕೆಲವೊಬ್ರಿಗೆ ಮಕ್ಕಳ ತ್ರಾಸ ಇರ್ತಾ, ಮಂದಿ ಮಕ್ಕಳ ತ್ರಾಸ ಇರ್ತಾ. ಆಜು ಬಾಜುದವರು ಯಾರು ನಮ್ಮನ್ನು ಕಾಪಾಡಬೇಕು ಅವರಿಂದನೂ ಕೂಡ ತೊಂದರೆ ಆಗ್ಬಿಡ್ತಾವೆ. ಬಟ್ ಅಂಥ ಟೈಮ್ದಾಗ ಕುಗ್ಗೋದು ಭಾಳ ಕಾಮನ್. ಆ ಕುಗ್ಗುವಿಗೆ ಒಳಗೂ ಕೂಡ ನಾನು ಬದುಕಲೇಬೇಕು ಅನ್ನೋದೊಂದು ಛಲ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಮುಂದೆ ಹೋದ್ರೆ ಸಕ್ಸಸ್ ಗ್ಯಾರಂಟಿ. ಹೌದಾ? ಎಣ್ಣೆ ನೋಡ್ರಿ 170 ರೂಪಾಯಿ ಕಿಲೋ ಆಗ್ಯದಂತ ಫ್ರೆಂಡ್ಸ. ಯಪ್ಪ ದೇವ್ರೇ, ಏನು ಮಾಡ್ಬೇಕು ನೋಡ್ರಿ ಯಪ್ಪ. ಬಡವರೆಲ್ಲ ಬಾಳೆ ಮಾಡೋದು ಭಾಳ ಕಷ್ಟ ನೋಡ್ರಿ. ಉಳ್ಳಾಗಡ್ಡೆ ಹೆಚ್ಚಿಟ್ಟಿನಿ, ಕರಿಬೇವು, ಕೊತ್ತಂಬರಿ ಮಾರ್ಕೆಟ್ಲಿಂದ ತೊಗೊಂಬಂದಿದ್ದೆ. ಈಗ ಎಣ್ಣೆ ಕಿತ್ಲಿಗೆ ಹಾಕ್ತೀನಿ. ಹಂಗೆ ಮೊಸರು ತರಿಸೀನಿ ರೀ ಫ್ರೆಂಡ್ಸ. ಸುಸ್ಲು ಜೊತೆ ಮಕ್ಕಳು ತಿಂತಾರೆ ಇಷ್ಟಪಟ್ಟು ಅಂತೇಳಿ. ಸ್ವಲ್ಪ ಕಟ್ಟಿನ ಸಾರು ಇತ್ತು, ಅದನ್ನು ಕಾಸಿಟ್ಟಿನಿ ರೀ. ಪಿಲ್ಲೆ 1-2 ವಾಟಿ ಕುಡ್ದಾನ. ಈಗ ಸುಸ್ಲಕ್ಕೆ ರೆಡಿ ಮಾಡಿ ಒಗ್ಗರಣೆ ಹಾಕಕತ್ತೀನಿ ರೀ. ಇಷ್ಟು ಬಾಂಡೆ ಇದ್ದು ತಿಕ್ಕೊಂಡಿನಿ. ಇದಂದ್ರೂ ಒಣಗೇ ಹೋಯ್ತು. ಮತ್ತು ನಿನ್ನೆಯಿಂದ ಲೈಟ್ ಬಂದಿದ್ದಾವ್ರಿ ಫ್ರೆಂಡ್ಸ. ಹಾಗಾಗಿ ಸ್ವಲ್ಪ ಕಾಯಿಪಲ್ಲೆ ಫ್ರಿಜ್ನಾಗ ಇಟ್ಟೀನಿ. ಸಿಂಗಂತರೂ ತಳತಳನಾಗೈತಿ. ಇಡು ಅಲ್ಲೇ ಅದನ್ನು. ಇವಿನ ಒಣಗಲ್ರಿ, ಒಣಗನ ಡಬ್ಬಕ್ಕೆ ಬರ್ತೈತಿ. ಬರ್ರಿ ಸದ್ಯ ಸುಸ್ಲೆ ಮಾಡೋಣ. ಉಳಿ ರೆಡಿ. ಚುರುಮುರಿ ಕೂಡ ತೊಯ್ದಾವ ನೋಡ್ರಿ. ಮಗಳು ಹಿಂಡಿ ಹಾಕ್ತಾಳೆ ಸದ್ಯಕ್ಕೆ. ತಗೋ ಪಟ. ಯವ್ವೋ, ನಮ್ಮ ಮನೆ ಸಣ್ಣಕ್ಕಿದ್ದ ನಾವು ಚುರುಮುರಿ ತೊಯ್ಸ್ಬೇಕಂದ್ರೆ ನಮ್ಮ ಗದ್ ನಡಗ್ತಿದ್ವಿ. ನಮ್ಮ ಮಗನು ಅವು ಒಂದೊಂದು ಚುರುಮುರಿ ಮೆತ್ತಗ ಬಿಡ್ತಿದ್ವಿ ರೀ. ಒಂದೊಂದು ನೀರು ಹಿಡಿತಾವ, ಒಂದೊಂದು ನೀರು ಹಿಡಿಯಲ್ಲ. ಯಪ್ಪ ತೊಯ್ಸ್ರಿ, ಹಾಕ್ರಿ ಅಂತೇಳಿ ಇನ್ನೂ ತನ ನಮ್ಮ ಮಕ್ಳು ಇಷ್ಟು ದೊಡ್ಡವಾದ್ರೂ ನಮ್ಮ ಹೋಗಿ ಅಂಜಿ ನಡಗ್ತೀವಿ ನಾವು. ಏನಾರ ಮಾಡ ನಮ್ಮ ಮುಂದೆಂತ್ರ ಬದ್ರ ಹಿಡಿದು ಬಿಡ್ತೈತಿ. ನೀವು ಹೆಂಗೆ ಕಮೆಂಟ್ ಮಾಡಿ ಹೇಳ್ರಿ. ಸ್ಕೂಲ್ ರಿಕ್ಷಾ ಬಂತು ಫ್ರೆಂಡ್ಸ ಹುಡುಗರ್ದು. ಅವ್ರು ಕೂಡ ಈಗ ಶಾಲೆಗೆ ಹೋಗ್ತಾರೆ ನೋಡ್ರಿ. ಇದು ನೆಕ್ಸ್ಟ್ ಡೇ ದಿನದ ಬ್ಲಾಗ್ ಆಗಿರ್ತೈತಿ. ನಿನ್ನೆ ಇಡೀ ದಿನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಬ್ಲಾಗ್. ಸ್ನೇಹ ನಡ್ರಿ. ಹುಡುಗರು ಫ್ರೆಂಡ್ಸ ನಾಷ್ಟ ಮಾಡಿದೆ. ಯಜಮಾನ್ರು ನಾಷ್ಟ ಮಾಡಿದ್ರು. ಮತ್ತು ಹೋಗಿ ಹಾಲು ತೊಗೊಂಬಂದು ಕೊಟ್ಟವ್ರಿ. ಹಂಗನೇ ಚಹಾ ಪುಡಿ ಖಾಲಿ ಆಗಿತ್ತು, ಚಹಾ ಪುಡಿನ ಕೂಡ ತೊಗೊಂಬಂದು ಕೊಟ್ಟರು. ಚಹಾ ಮಾಡ್ತೀನಂತೆ, ಸೊ ಹೊರಗಡೆ ಕುಡಿತೀನಂತಕ್ಕೆ ಸ್ವಾದ್ರು. ಈಗ ಕಾಯಿಪಲ್ಲೆ ಇರಲಿಲ್ಲ ರೀ, ಹಾಗಾಗಿ ಹೋಗಿ ಕಾಯಿಪಲ್ಲೆ ತೊಗೊಂಬಂದೆ. ತೋರಿಸ್ತೀನಿ ನಿಮ್ಗೆ. ನಾಷ್ಟ ಅಂತೂ ಐತಿ ಮಾಮೂಲಿ. ಸೂಸ್ಲ ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟ, ಹಾಗಾಗಿ ಸೂಸ್ಲ ಮಾಡೀನಿ. ಇನ್ನು ಮಕ್ಕಳು ಬಂದ್ಮ್ಯಾಗ ತಿಂತಾವ್ರಿ. 9 ಗಂಟೆಗೆ ಇವತ್ತು ನಾಷ್ಟ ಆಯಿತು. ತುಂಬ ದಿವ್ಸದ ಮ್ಯಾಗ ಇವತ್ತು 9 ಗಂಟೆಗೆ ನಮ್ಮ ಮನೆಯೊಳಗೆ ನಾಷ್ಟ ಆಗೈತಿ. ಯಾಕಂದರೆ ಯಜಮಾನ್ರು ಮನ್ಯಾಗ ನಾಷ್ಟ ಮಾಡಿದ್ರು. ಆ ಕಾರಣಕ್ಕಾಗಿ ಇರ್ಲಿಕ್ಕೆ ಅವರು ಹೊರಗಡೆನೇ ಮಾಡಕತ್ತಿದ್ದಾರೆ ಫ್ರೆಂಡ್ಸ. ಸೊ ಫುಲ್ ಬ್ಯುಸಿ ಇದ್ದರು, ಹಾಗಾಗಿ ನಾನು ಕೂಡ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ಏನೈತಿ ಮನೆಯೊಳಗೆ ಮಾಡಿಕೊಟ್ಟೆ. ಸೊ ಶಾವೆಲ್ಲ ನಾನು ಹಂಗೆ ಹೋದರು. ವಿಡಿಯೋ ಇಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇದು ನೋಡಿರಿ ಫ್ರೆಂಡ್ಸ, ಇದು ಕೂಡ ಕಾರ್ಡ್ ಸೆಟ್ಟ. ನೀಟಾಗಿ ತೋರಿಸ್ತೀನಿ ನಿಮ್ಗೆ. ಇಷ್ಟ ವಿಡಿಯೋದ್ರೊಳಗೆ ಸರಿ ಕಾಣಲಾಗೈತಿ, ತೋರಿಸ್ತೀನಿ. ಅದಕ್ಕಿಂತ ಮುಂಚೆಗೆ ಈಗ ಹಿಟ್ಟು ನಾದಿಡ್ತೀನಿ, ಅಂದ್ರೆ ಚೆಂದಾಗಿ ನೆನಿತೈತ್ರಿ ಹಿಟ್ಟ. ಸೊ
ಒಂದು ಕೆಲಸ ಮಾಡ್ಕೋತೀನಿ. ನಾನು ನಿಮ್ಗೆ ನೋಡ್ರಿ ಇದ್ರ ಮೇಲೆ ನಿಮ್ಗೆ ಕ್ಲಾರಿಟಿ ಕೊಟ್ಟು ಬಿಡ್ತೀನಿ. ಅಷ್ಟು ಚೆನ್ನಾಗೈತಿ ಸೀರೆ. ವಾವ್, ನೋಡಿ ಬಾರ್ಡ್ರು ಕೂಡ ಅಷ್ಟೇ ಲುಕ್ ಕಾಣಿಸ್ತದ. ವೇರ್ ಮಾಡಿದಾಗ ಮಾತ್ರ ಸೀರೆಗಳು ಚೆನ್ನಾಗಿ ಕಾಣಿಸ್ತಾವು. ನೋಡೋದಕ್ಕಿನ ವೇರ್ ಮಾಡ್ಬೇಕು ನೋಡ್ರಿ ಸೀರೆನ. ಇದು ನೋಡ್ರಿ ನಿಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತೈತಪ್ಪ ಅಂದ್ರೆ ಇದು ಬ್ಲೌಸ್ ಪೀಸ್ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ರೇಷ್ಮೆ ಇದ್ದಂಗ ಐತಿ ನೋಡ್ರಿ ಫ್ರೆಂಡ್ಸ್, ಅಷ್ಟು ಮೆತ್ತಗೈತಿ. ನೋಡ್ರಿ ಜೀರಾ ರೈಸ್ ಇವತ್ತೊಂಥರ ಸ್ಪೆಷಲ್ ರೀ ಅಡಿಗೆ. ಭಾಳ ಖುಷಿ ಆಗೈತಿ ಇವತ್ತ. ಹಾಗಾಗಿ ಜೀರಾ ರೈಸಿಗೆ ಈ ಥರ ಒಗ್ಗರಣೆ ಹಾಕಿ ನೋಡ್ರಿ. ಮನೆ ಅಕ್ಕಿ ತೊಗೊಂಡು ಬಂದಿದ್ನಲ್ಲ 65 ರೂಪಾಯಿ ಕಿಲೋ ರೀ ಫ್ರೆಂಡ್ಸ್. ಅಕ್ಕಿ ಮಸ್ತ್ ಅದಾವು. ಅದಕ್ಕಂತೆ ತುಪ್ಪಲಿಂದ ರೇಣುಕಾ ಅಕ್ಕ ಥ್ಯಾಂಕ್ ಯು ಮಾ, ನೀವು ಕೊಟ್ಟಿದ್ದ ತುಪ್ಪಲಿಂದನೇ ಒಗ್ಗರಣೆ ಹಾಕಿ ನೋಡ್ರಿ ಜೀರಾ ರೈಸಿಗೆ. ಸೊ ಈ ಥರ ಒಗ್ಗರಣೆ ಹಾಕಿ ಈಗ ಅಕ್ಕಿ ಹಾಕಿ ಉಪ್ಪು ಹಾಕೀನಿ. ಈ ಕಡೆ ನೋಡ್ರಿ ಬೇಳೆ ಇಟ್ಟಿನ ತೊಗರಿ ಬೇಳೆ ಕುದಿಯಕ ಮ್ಯಾಗ ಈ ಥರ ಇದು ಹಾಕೀನಿ. ಇಲ್ಲಿಕ್ಕೆಲ್ಲ ಹಾರ್ತೈತಿ, ಎಲ್ಲ ಸಿಡಿತೈತಿ. ಅಕ್ಕ ಕೊಟ್ಟಿದ್ದು ಪುಂಡಿ ಪಲ್ಯ ನೋಡ್ರಿ. ಒಂದು 2 ದಿನ ಏನಂತಂದ್ರೆ ಒಂದು 2 ದಿನ ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತಿತ್ತು ತಾಜಾ. ಬಟ್ ನೋಡ್ರಿ ಪುಂಡಿ ಪಲ್ಯ ಒಂದು 4-5 ದಿನ ಲೈಟ್ ಇದು ಇರಲಿಲ್ಲ. ಸೊ ಆದ್ರೂ ಏನೋ ಎಷ್ಟು ಚಂದ ಐತೆ ನೋಡ್ರಿ. ಅದಕ್ಕೆ ಅದು ನ್ಯಾಚುರಲ್, ಯಾವತ್ತಿದ್ರು ನ್ಯಾಚುರಲ್ ಅಂತೇಳಿ. ಪುಂಡಿ ಪಲ್ಯ ಮಾಡಿದ್ರು ಭಾಳ ದಿನ ಟಿಕಾಸ್ತೈತಿ. ಇದು ನೋಡ್ರಿ ಇದೇ ಥರ ಇಟ್ಟೈತಿ ನೋಡ್ರಿ ಫ್ರಿಜ್ನಾಗ, ಅಂದ್ರೂ ಕೆಟ್ಟಿಲ್ಲ. ಚಲೋ ಐತ್ರಿ. ಅಂದ್ರೆ ಒಂದೊಂದು ಹಿಂಗತೆ ಆಗ್ಯಾವು. ಇವನ್ನ ತೆಗೆದು ಚಲೋ ಇದ್ದಿದ್ದನ್ನು ಮಾಡ್ಬೇಕಂತ ಅಂದ್ಕೊಂಡೀನಿ. ಹಿಂಗೆ ಹಿಟ್ಟು ಕೂಡ ನಾದಿಟ್ಟೆ ನೋಡ್ರಿ, ಗೋಧಿ ಹಿಟ್ಟು ನಾದಿಟ್ಟಿನಿ. ಚಲೋತ್ನಿಗೆ ನೆನ್ನೆಲಿ ಮಾವವ್ರು ಬಂದು ಬೇಯಕತ್ತಾರ. ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ದೀರಿ. ಡ್ರೆಸ್ಗಳು ಕೂಡ ವಿಡಿಯೋ ಮಾಡ್ಬೇಕ್ರಿ ಫ್ರೆಂಡ್ಸ. ನಂಗೆ ನೀಟಾಗಿ ಲೈಟ್ ಒಂದು ಇದು ಆಗಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿ ನಿಮ್ಮ ಕಾಯಿಪಲ್ಲೆ ತೊಗೊಂಬಂದು ನೋಡ್ರಿ. 15 ರೂಪಾಯಿಗೆ 2 ನುಗ್ಗಿಕಾಯಿ ನೋಡ್ರಿ. 15 ರೂಪಾಯಿಗೆ 2 ನುಗ್ಗಿಕಾಯಿ ಮತ್ತು 20 ರೂಪಾಯಿ ಪಾವು ಕಿಲೋ ಅಂತ ಬದ್ನಿಕಾಯಿ. ಮಾರ್ಕೆಟ್ದಾಗ ಹೋಗಿದ್ದೀನಿ ರೀ ಮೊನ್ನೆ. ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇತ್ತು ಶಾರ್ಟೇಜ. ಏನು ಬೇಕೋ ಅದು ತೊಗೊಂಡು ಬಂದಿದ್ದೆ ನೋಡ್ರಿ. ಇವು ಚಲೋ ಆತವ್ರಿ ಹೆಸ್ರು ಬದ್ನಿಕಾಯಿ. ಮತ್ತು 30 ರೂಪಾಯಿ ಕಿಲೋ ಅಂತ ಉಳ್ಳಾಗಡ್ಡಿ ಚಲೋ ಅದಾವೆ ನೋಡ್ರಿ. ಒಣಗಡ್ಡೆ ಅದಾವೆ ಇದ್ರ ಗುಲಾಬಿ ಕಲರ್. ಇದು ಒಂದು 30, ಇದೊಂದು 20, ಇದೊಂದು 15, 65 ರೂಪಾಯಿ ನೋಡ್ರಿ. ಇಷ್ಟಕ್ಕೆ 65 ರೂಪಾಯಿ ಫ್ರೆಂಡ್ಸ್. ಬದ್ನಿಕಾಯಿ ಮಾಡ್ತೀನಿ. ಈ ಬೆಳ್ಳುಳ್ಳಿ ಸುಲ್ಕೊತೀನಿ ರೀ. ಪಲ್ಯಕ್ಕೆ ಸಾರಿಗೆ ಆಗ್ತೈತಿ. ಬೆಳ್ಳುಳ್ಳಿ ಸುಲ್ಕೊತೀನಿ. ಶೇಂಗಾದ ಪುಡಿ, ಗುರೆಳ್ಳು ಪುಡಿ, ಉಪ್ಪು, ಮಸಾಲೆ ಖಾರ, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಹುಂಚಿ ಹಣ್ಣಿಂದು ರಸ ನೋಡ್ರಿ. ಇಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಬದ್ನಿಕಾಯಿನ ಕಟ್ ಮಾಡ್ಕೊಂಡು ಅದರೊಳಗೆ ಮಸಾಲೆ ಎಲ್ಲ ತುಂಬಿನ್ರಿ. ನುಗ್ಗಿಕಾಯಿನೂ ಕೂಡ ಕಟ್ ಮಾಡೀನಿ. ಈಗ ತೊಳೆದು ಕುದಿಯಕ್ಕೆ ಇಡ್ಬೇಕು. ಇಲ್ಲಿ ಎಣ್ಣೆ ಒಳಗೆ ಜೀರಿಗೆ, ಸಾಸ್ಮಿ, ಬೆಳ್ಳುಳ್ಳಿ, ಕರಿಬೇವು ಹಾಕೇನ್ರಿ. ಮತ್ತು ಎಣ್ಣೆ ಒಳಗೆ ಬದ್ನಿಕಾಯಿನ ಹಾಕಕತ್ತೀನಿ ನೋಡ್ರಿ. ಸರ್ ಈ ಥರ ಮಸಾಲೆ ತುಂಬಿಟ್ಟಿನಲ್ಲ ಬದ್ನಿಕಾಯಿನ ಹಾಕಕತ್ತೀನಿ. ಭಾಳ ದಿವ್ಸದ ಮ್ಯಾಗ ನೀಟಾಗಿ ಅಡುಗೆ ನಡೆದೈತಿ ಸದ್ಯಕ್ಕೆ ಮನೆ ಒಳಗೆ. ಎಣ್ಣೆಗೆ ಬದ್ನಿಕಾಯಿ ನಮ್ಮ ಯಜಮಾನ್ರಿಗೂ ಭಾಳ ಇಷ್ಟ ಆಗ್ತದೆ, ನನಗೂ ಅಷ್ಟೇ ಇಷ್ಟ ಆಗುತ್ತೆ. ಬಟ್ ನಮ್ಮ ಮಕ್ಕಳಿಗೆ ಲೈಕ್ ಆಗಂಗಿಲ್ಲ. ಪರವಾಗಿಲ್ಲ, ಎಲ್ಲ ಥರದ್ದು ಅಂದ್ರೆ ಮಕ್ಳಿಗೆ ರೂಢಿಗೆ ಇಡಬೇಕ್ರಿ ಫ್ರೆಂಡ್ಸ್. ಅದು ಬೇಕು ಇದು ಬೇಕಂತೇಳಿ ಎಲ್ಲದಕ್ಕೂ ಮಕ್ಕಳನ್ನ ಕೇಳೇನೆ ಅಡುಗೆ ಮಾಡ್ಬೇಕಂತಂದ್ರೆ ಒಮ್ಮೆ ಜಡ ಆಗುತ್ತೆ ರೀ. ಎಲ್ಲರೂ ಹೋದ್ರೆ ಬಂದ್ರೆ ಅದೇ ಮಕ್ಕಳು ರೂಢಿ ಹಾಕೊಂಡ್ಬಿಟ್ರೆ ಈ ನಮ್ಮ ಮನೆ ನಮ್ಮ ಮಕ್ಕಳು ಪ್ರೀತಿ ಅಂತೇಳಿ ನಾವು ಏನೇನೋ ಕೇಳಿ ಮಾಡ್ತಿರ್ತೀವಿ. ಮತ್ತು ಎಲ್ಲರೂ ಓದ್ತೀವಿ ಬರ್ತೀವಿ. ಒಂದು ಸಪೋಸ್ ನಮ್ಮ ತವ್ರ ಮನೆಗೆ ಹೋದ್ರೂ ಕೂಡ ಅಷ್ಟೇ. ಅಲ್ಲೇ ಆದ್ರೂ ನಮ್ದು ಮನೆ ಇರ್ತೈತಿ. ನಮ್ಮ ತಾಯಿನೂ ನಮ್ಗಿನ ಹೆಚ್ಚು ನಮ್ಗೆ ನಮ್ಮ ಮಕ್ಕಳಿಗೆ ಮಾಡ್ತಾರೆ ಪ್ರೀತಿ, ಇಲ್ಲ ಅನ್ನಂಗಿಲ್ಲ. ಬಟ್ ಒಂದೊಂದು ಟೈಮ್ದಾಗ ಒಂದು ಇರ್ತೈತಿ, ಒಂದು ಇರೋಂಗಿಲ್ಲ. ಹಾಗಾಗಿ ಏನಿರ್ತೋ ಅದನ್ನ ಮಕ್ಕಳು ಹೊಂದ್ಕೊಂಡು ಹೋಗೋ ಥರ ಮಾಡ್ಬೇಕು ನೋಡ್ರಿ. ನನ್ನ ಮಕ್ಕಳು ಹೆಚ್ಚು ಕಿರಿಕಿರಿ ಮಾಡೋಂಗಿಲ್ಲ. ಬಟ್ ಆದರೂ ಒಂದು ನಮ್ದು ಅನ್ನೋದು ಇರುತ್ತಲ್ಲ, ಹಿಂಗೆ ಮಾಡ್ಬೇಕು ಮಕ್ಕಳನ್ನ ಅಂತೇಳಿ. ಸೊ ಈಗ ನೀರು ಹಾಕಿ ನೋಡ್ರಿ ಸಣ್ಣಗ. ಈಗ ಇದು ಕುದೀಲಿ, ಜಾಸ್ತಿ ಜೋರನ್ನ ಇಡಬಾರ್ದ್ರಿ. ಸ್ವಲ್ಪ ಸಣ್ಣಗನ ಕುದೀಲಿ. ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದೈತಿ, ಅದನ್ನ ಲಾಸ್ಟಿಗೆ ಹಾಕ್ತೀನಿ ರೀ. ಇಲ್ಲಿಕ್ಕೆ ಒಂಥರ ತಳಗ ಒತ್ತಿದಂಗೆ ಆಗಿಬಿಡ್ತೈತಿ. ಈ ಮಕ್ಕಳು ನೋಡ್ರಿ ಸುಸ್ಲಾದಿಂದರೆ ಏನೋ ಇಷ್ಟು ಉಳ್ಸ್ಯಾರ. ಸಿಂಕ್ ಖಾಲಿ ಆಗೈತಿ, ಬಾಂಡೆ ತಿಕ್ಕಿ ಮತ್ತು ಸಿಂಕಿನಾಗ ಇದು ಬಾಂಡೆ ಬೀಳ್ತಾ ನೋಡ್ರಿ. ಆಮೇಲೆ ಈ ಕಡೆ ತೊಳೆದು ಬುಟ್ಟಿ ಒಳಗೆ ನೀರು ತುಂಬಿಟ್ಟಿನಿ. ಅಡ್ಗೆಗೆ ಸ್ಟೀಲಿನ ಡಬ್ಯಾಗ ಇಲ್ಲೇ ಮ್ಯಾಗ ತುಂಬಿಡ್ತಿದ್ದು ನೋಡ್ರಿ. ಸೀಗ್ರದಂಗೆ ಹಾಕತ್ತೆ ಮ್ಯಾಗ ಇಟ್ಟ ಜಾಗ ಅಂತ ಅನ್ನಿಸ್ತದಲ್ಲ, ಅದಕ್ಕಂತೇಳಿ ತಳಗ ತುಂಬಿಟ್ಟಿನಿ. ಏನು ದಿವ್ಸಕ್ಕೆ ಖಾಲಿ ಮಾಡ್ತೀವಲ್ಲ
ಅದಕ್ಕೆ ನೋ ಪ್ರಾಬ್ಲಮ್ ಅಂತೇಳಿ ಈಗ ಈಚೆ ಕಡೆ ನುಗ್ಗಿಕಾಯಿ ಕುದಿಯಕ್ಕೆ ಇವ್ಟಿಗೆ ನಿದ್ದೆ ಹೊಡ್ಯಕತ್ತಾವ ನೋಡ್ರಿ. ಪಿಲ್ಲು ಕೆಳಗಡೆ ಆಟ ಆಡೋದಕ್ಕೆ ಹೋಗ್ಯಾನ. ಇವು ನಿನ್ನೆ ಒಗದಾಕಿದ ಅರಿವಿ ಇವ್ನು ಜಾಡಿಸ್ ತೆಗಿಬೇಕು. ಹಾಗೇ ಹಾಸಿಗೆ ಒಗದಾಕಿ ನೋಡ್ರಿ. ಅಲ್ಲೇ ಬಾತ್ರೂಮ್ದಾಗನೇ ಹಿಂಡಿ ಇಡ್ಬೇಕು ಅಂದ್ಕೊಂಡಿದ್ದೆ. ಅದ್ರ ಒಗ್ಯಾಣಿದ್ದು ಇದು ಎಲ್ಲ ಏನಂತೀರಿ ನೀರು ಜಾನತನ ಲೇಟ್ ಆಗುತ್ತೆ ಮತ್ತು ಒಗ್ಯಾಣ ಹಾಗೆ ಕುಂದಿರ್ತಾವೆ. ಮುಂದಿನ ಕೆಲಸ ಲೇಟ್ ಆಗುತ್ತೆ. ಬಡ ಬಡ ಮಾಡ್ಕೊಂಡ್ರೆ ಆಯ್ತಂತ ಅಂದ್ಕೊಂಡು ಇಲ್ಲೇ ತಂದು ನೋಡ್ರಿ ಕಡೆ ನೀರು ಬಿದ್ರೂ ಇಲ್ಲಿ ಬೀಳ್ಬೇಕು. ಗ್ಯಾಲ್ರಿ ಒಳಗನೆ ಕೆಳಗಡೆ ಎಲ್ಲ ಅಡ್ಡಾಡ್ತಿರ್ತಾರೆ ರೀ ಮಂದಿ. ಹಾಗಾಗಿ ಇಲ್ಲಿದ್ದಿಲ್ಲೇ ಬಿದ್ದರೆ ಏನು ಅನ್ಸಂಗಿಲ್ಲ. ಸೊ ಇವಾಗ ನೋಡ್ರಿ ಎಷ್ಟು ನೀರು ಹರಿದಾವ ಅಂತೇಳಿ ಒಗ್ಗರಣೆನ ಇಲ್ಲಿ ಇಡಮ್ಮ ಅಂತ ಲಘು ಹೇಳ್ತಾವೆ ನೋಡ್ರಿ. ಹುಡುಗರು ಬಂದುಬಿಟ್ಟೆನ ಸುಸ್ತಾತಾವೆ. ಈ ಪಿಲ್ಯ ನನ್ನ ಮಗ ಇಲ್ಲರಿ ಇವ. ಇನ್ನು ನನ್ನ ಮಗನಿಗೆ ಹಗಲಿ ರಾತ್ರಿ ಒಂದೇ ಐತಿ. 6 ಗಂಟೆಗೆ ಎಬ್ಬಿಸ್ರಿ ರಾತ್ರಿ 1 ಗಂಟೆ 2 ಗಂಟೆ ತನಕ ಎಚ್ಚರಿಕೆ ಇರು ಅಂದರೆ ಇರ್ತಾನ ನನ್ನ ಮಗ ಪಿಲ್ಲು. ಒಗ್ಗರಣೆ ಹೋಗ್ತೀನಿ. ಬಚ್ಚಲನ್ನು ಕೂಡ ತಿಕ್ಕಿ ನೋಡ್ರಿ. ಬೆಳಗ್ಗೆ ನೀರು ತುಂಬಿಟ್ಟಿದ್ದೆ ಬ್ಯಾರಲ್ದಾಗ. ಅವಿ ನೀರು ತೊಗೊಂಡು ಒಗ್ಗರಣೆ ಹಾಕ್ಕೊಂಡಿನಿ ಸದ್ಯಕ್ಕೆ. ಟಾಯ್ಲೆಟ್ ಗಿಲೆಟ್ ಎಲ್ಲ ಕೆಲಸ ಮುಗ್ದೈತಿ. ಒಣಾಕ್ತೀನಿ ಬಡ ಬಡ. ಅಡುಗೆ ಕೆಲಸನೂ ಕೂಡ ಎಲ್ಲ ಮುಗ್ದೈತ್ರಿ. ಗ್ಯಾಸ್ ಕಟ್ಟಿ ಒಂದು ಒರೆಸ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಒರೆಸ್ಕೊತೀನಿ. ಇವತ್ತಿನ ಮೆನು ಬಂದು ಜೀರಾ ರೈಸ್, ಚಪಾತಿ 2 ಟೈಮಂದು ಮಾಡೀನಿ ರೀ ಇವತ್ತಟೇನೆ. ನೋಡಿರಿ ಇಷ್ಟು ಚಪಾತಿ ಮಾಡೀನಿ. ಎಣ್ಗಾಯಿ ಬದ್ನಿಕಾಯಿ ಪಲ್ಯ ನೋಡ್ರಿ ಇಷ್ಟು ಮಸ್ತ್ ಆಗೈತಲ್ಲ. ಸ್ವಲ್ಪ ಗುರುಳ ಪುಡಿ ಹಾಕಿ ನೋಡ್ರಿ. ಕಲರ್ ಚೇಂಜ್ ಆಗೈತೆ ಅಷ್ಟೇ. ನುಗ್ಗಿಕಾಯಿ ಸಾರು. ಪುಂಡಿ ಪಲ್ಯ ಈಗ ಮಾಡಲ್ರಿ, ಸಾಯಂಕಾಲ ಮಾಡ್ತೀನಿ. ಮಾಡಾಗೈತೆ ಯಾಕೆ ವಾತಾವರಣ. ಅರ್ಬಿ ತೊಗೊಂಡೀನಿ ರೀ ಒರೆಸ್ಕೋಬೇಕಂತೇಳಿ ಒಗ್ಯಾಣ ಹೋಗೋಕ್ಕಿಂತ ಮುಂಚೆಗೆ. ಬಟ್ ಒಂದು ಕಾಲ್ ಬಂತು, ಹಾಗಾಗಿ ಹಂಗೆ ಬಿಟ್ಟೆ. ಆಮೇಲೆ ನೀಟಾಗಿ ಒರೆಸ್ಕೊತೀನಿ ರೀ. ಅವಸರು ಮಾಡಿದ್ರೆ ನನಗೆ ಇದು ಆಗಂಗಿಲ್ಲ, ಮಾಡ್ದಂಗೆ ಆಗಂಗಿಲ್ಲ. ಸೊ ಅದಕ್ಕಂತೇಳಿ ಇದು ಒಂದು ಸ್ವಲ್ಪ ಜಿಗಿ ಆಗೈತಿ ಅರಿವಿ. ಇದನ್ನಿಷ್ಟು ಹೋಗ್ಯಾ ತೊಗೊತೀನಿ. ಸ್ವಲ್ಪ ಹಂಗೆ ಹಿಂಡಿ ಹಾಕ್ಬಿಡ್ತೀನಿ ರೀ. ನೋಡಿರಿ ಇಷ್ಟು ಬಾಂಡೆ ಬಿದ್ದು ಒಳ ಸಿಂಕಿನ್ಯಾಗ. ಇದು ನೋಡಿರಿ ಫ್ರೆಂಡ್ಸ ಕಾರ್ಡ್ ಸೆಟ್. ಏನಂದ್ರೆ ಕ್ಯಾಟ್ಲಾಗ್ ಅದೆಲ್ಲ ಶೇರ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಸೇಲ್ ಮಾಡಿದ್ರಾಯ್ತು. ಇದು ನಾನು ಪ್ರಮೋಷನ್ಗೋಸ್ಕರನೂ ಕೂಡ ವೇರ್ ಮಾಡ್ದಂಗೆ ಆಗುತ್ತೆ. ನನಗೂ ಒಂದು ಹಾಕೋಬೇಕನ್ನೋ ಆಸೆ ಇತ್ತು. ಬಟ್ ನನ್ನ ವೇಟ್ ಜಾಸ್ತಿ ಇರೋದ್ರಿಂದ ನನಗೆ ಹೆಂಗೆ ಕಾಣುತ್ತೋ ಹೆಂಗಿಲ್ಲೋ ಅನ್ನಂಗೆ ಅಂತ ಅನಿಸ್ತಿತ್ತು. ಆದ್ರೆ ಅಂದ್ರೂ ಕೂಡ ಸ್ವಲ್ಪ ಟ್ರೈ ಮಾಡಿದ್ರೆ ಆಯ್ತು ನೋಡ್ರಿ. ಏನೈತಿ ಜೀವನದೊಳಗೆ, ಏನು ಮಾಡಿ ಮುಂದಿನ ಜನ್ಮದಾಗ ಹಾಕೋಬೇಕಾ? ಇರೋದೇ ಇದೊಂದು ಜನ್ಮ. ಇದ್ರಾಗೆ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾವಾಗ ಮಾಡ್ಕೊಳೋದು? ಹಾಗಾಗಿ ಏನಿದೇನು ಅಪರಾಧ ಅಂತ ಏನೂ ಅಲ್ಲ. ಸೊ ಈ ಥರ ಇದಕ್ಕೆ ಜೇಬ್ ಬರ್ತೈತಿ ನೋಡ್ರಿ, ಸೈಡ್ ಪಾಕೆಟ್ ಬರ್ತೈತಿ. ನಮ್ಮ ಥರ ದಪ್ಪ ಇದ್ದವ್ರಿಗೂ ಕೂಡ ಹಾಕೊಂಡ್ರೆ ಕಂಫರ್ಟಬಲ್ ಅಂತ ಅನಿಸ್ತೈತಿ. ಮೇನ್ ಆಗಿ ಹಾಕೊಂಡು ಕೆಲಸನೂ ಕೂಡ ಮಾಡ್ಬೋದು ನೋಡ್ರಿ. ಇಷ್ಟೊತ್ತನ ನಾ ಎಲ್ಲ ಬಾಂಡೆ ತಿಕ್ಕಿದೆ, ಒಗ್ಯಾಣೋಗಿದೆ, ಕಸ ನೆಲ ಒರೆಸೋದು, ಅಡುಗೆ ಮಾಡೋದು ಎಲ್ಲನೂ ಮಾಡೀನಿ. ಬಟ್ ಶೀಘ್ರ ಆಗೋದು, ಕಿರಿಕಿರಿ ಅಂತ ಅನ್ಸೋದು, ಅನ್ಕಂಫರ್ಟಬಲ್ ಫೀಲ್ ಈ ಥರ ಯಾವುದು ಕೂಡ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ಚೆನ್ನಾಗಿ ಕಾಣಿಸ್ತೈತಿ. ನನಗಂತೂ ಒಂಥರ ಖುಷಿ ಅಂತ ಅನ್ಸಾಗತ್ತದ. ಆ್ಯಕ್ಚುಲಿ ನಾನು ಇದನ್ನ ಕ್ಯಾಟ್ಲಾಗ್ ಅದೆಲ್ಲ ಗ್ರೂಪ್ನಾಗೆಲ್ಲ ಶೇರ್ ಮಾಡಿದೆ, ವಾಟ್ಸಪ್ದಾಗ ಶೇರ್ ಮಾಡಿದೆ. ಕೆಲವು ಜನ ಕಲರ್ಸ್ ಇದ್ರೆ ಹೇಳ್ರಿ, ಮತ್ತು ಆಮೇಲೆ ರೇಟ್ ಹೇಳ್ರಿ ಅಂತ ಕೇಳಕತ್ತಿದ್ರಿ. ರೆಸ್ಪಾನ್ಸ್ ಮಾಡತ್ತಿದ್ದೆ. ನನ್ನ ಮಗಳು ಬಡ ತೊಗೊಂಡ್ರು. ಎರಡು ಒಂದು ಸೇಲ್ ಆದ್ರೂ ಒಂದು ಯೂಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಎರಡೂ ಕೂಡ ಲೇಬಲ್ ಗೀಬಲ್ ಎಲ್ಲ ತೆಗೆದು ಹಾಳೆ ಗಿಳೆ ಎಲ್ಲ ಕವರ್ ಡಸ್ಟ್ಬಿನ್ದಾಗ ಮಮ್ಮಿ ನೀ ಹಾಕೋ, ನೀ ಯಾವಾಗ ಹಾಕೋತಿ ಅಂತೇಳಿ ನನ್ನ ಮಗಳು ತುಂಬಾನೇ ಇದು ಮಾಡಿದ್ರು. ನನಗೂ ಒಂಥರ ಹೌದಲ್ಲಪ್ಪ, ನಾವು ನಮಗೋಸ್ಕರನೂ ಸ್ವಲ್ಪ ಬದುಕಬೇಕಂತ ಅನಿಸಿತ್ತು. ಅಸಹ್ಯ ಕಾಣಲ್ಲ, ಏನಿಲ್ಲ ನೋಡ್ರಿ. ನಾನು ಈ ಥರ ಲೂಸ್ ಅಂತ ಅನ್ಸದ್ ನೋಡ್ರಿ. ಜಾಸ್ತಿ ಟೈಟ್ ಹಾಕೊಳಕ್ ಹೋಗ್ಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ತರ ಹಾಕೊಂತೀವಿ ಅಂದ್ರೆ ಜಾಸ್ತಿ ಟೈಟ್ ಆತಂದ್ರೆ ನಮ್ಮ ಬಾಡಿ ಸೇಫ್ ಇಲ್ಲ, ಅದ್ರೊಳಗೆ ಅಸಹ್ಯ ಕಾಣಿಸ್ಬಿಡ್ತೈತಿ. ಸ್ಟಾರ್ಟಿಂಗ್ ಸ್ವಲ್ಪ ಲೂಸ್ ಹಾಕೊಂತ ಆಮೇಲೆ ನಿಮ್ಗೆ ಟೈಟ್ ಬೇಕಂತಂದ್ರೂ ಕೂಡ ನೀವು ಹಾಕೋಬಹುದು. ಏನ್ ದಪ್ಪ ಇರ್ಲಿ ತೆಳಗಿರ್ಲಿ, ನಾವ್ ಏನ್ ಉಡಬೇಕು ತೊಡಬೇಕು ಏನ್ ಉಣ್ಬೇಕು ಅನ್ನೋದು ನಮ್ದೇ ಚಾಯ್ಸ್ ಆಗಿರ್ಬೇಕು ಹೊರತು ಇನ್ನೊಬ್ರು ಚಾಯ್ಸಿಗೆ ನಾವು ಬದುಕಬಾರ್ದು. ಕೆಲವು ವರ್ಷಗಳ ಹಿಂದೆ ಒಬ್ಬ ಪುಣ್ಯಾತ್ಮ, ಅವನ ಹೆಸರು ತಗೊಳಕ್ ಇಷ್ಟ ಇಲ್ಲ, ನಾನು ನೈಟಿ ಹಾಕೊಂಡಿದ್ದಕ್ಕೆ ಏನು ಅವ್ರ ಮನಿತನದ ಮರದಿನೇ ಕಳೆದು ಬಿಟ್ನೆ ಅನ್ನೋ ಥರ ಮಾಡಿಬಿಟ್ಟ. ಬಟ್ ಇವತ್ತು ಅವನ ಮನೆಯಾಗೂ ಹೆಣ್ಮಕ್ಳು ಅದಾರ, ಅವರಿಗೆಲ್ಲ ಥರದನ್ನು ಮೆರೆಕ್ ಬಿಟ್ಟಾನೆ. ಇವತ್ತು ನಾನು ಹೆಂಗೆ ಮಾತಾಡಬಾರ್ದು,
ಒಂದಲ್ಲ ಎರಡಲ್ಲ 3 ವರ್ಷ ನಂದು ಉಡೋದು ತೊಡೋದು ಉಣ್ಣೋದು ಎಲ್ಲದಕ್ಕೂ ಕೂಡ ಕಂಟ್ರೋಲ್ ಮಾಡಿ ಕಡಿವಾಣ ಹಾಕಿ ನನ್ನ ಮನಸ್ಸು ಎಟ್ಟರೆ ಮರಗಿರ್ಬೇಕ್ರಿ. ಅಷ್ಟು ನನ್ನ ಮನಸ್ಸು ಮರಗೈತಿ, ಇರಲ್ಲಕ್ಕ, ಏನು ಮಾಡೋಕ್ಕಾಗಲ್ಲ. ಆದರೆ ಏನೇ ಆಗಲ್ಲಕ್ಕ, ನಮ್ಮ ಧರ್ಮನ ನಾವು ಬಿಡಕ್ಕೆ ಹೋಗ್ಬಾರ್ದು. ಅದ ನಮಗೆ ಕಾಯೋರೇ ಕೊಲ್ಲೋ ಪರಿಸ್ಥಿತಿ ನಂದಿತ್ತು. ಬಟ್ ಅದನ್ನು ಕೂಡ ನಾನು ಎದಿಗೊಟ್ಟು ನಿಂದಿರ್ತೀನಿ ಫ್ರೆಂಡ್ಸ್. ನೀವು ತಿಳ್ಕೊಂಡವ್ರು ಏನಪ್ಪ ಏನು ಮಾತಾಡ್ತಾಳೆ ಏನಿಲ್ಲ ಅಂತೇಳಿ ನೀವೇನಾದ್ರೂ ಅನ್ಕೋಬಹುದು. ಒಂದೊಂದು ವಿಷಯನ ಡೀಟೇಲ್ ಆಗಿ ಶೇರ್ ಮಾಡ್ಕೊಳೋದಿಕ್ಕೆ ಆಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರ, ನೀವು ಬಿಸಿಲಿಂದ ಅಂತೇಳಿ ಕೇಸಿ ಆ ಗಿಡದ ನೆಳಿಗೆ ಹೋಗಿ ನಿಂದಿರ್ತೀರಿ. ಈ ಗಿಡ ನನಗೆ ನೆಳ ಕೊಡುತ್ತಪ್ಪ, ಈ ಗಿಡ ನನಗೆ ಆಸರೆ ಆಗುತ್ತಪ್ಪ ಅಂತೇಳಿ ನೀವು ನಿಂದಿರ್ತೀರಿ. ಆದ್ರ ಅದೇ ಗಿಡ ಅದು ಕಡ್ಕೊಂಡು ನಿಮ್ಮ ಮೈ ಮೇಲೆ ಬೀಳ್ತದಪ್ಪ ಅಂತಂದ್ರ ಅವಾಗ ಏನ್ ಅನ್ಸುತ್ತಾ, ಈ ನೆಳ್ಳಿಗೆ ಬಂದಿದ್ಕಿನ ನಾವು ಬಿಸಿಲಾಗ ನಿಂತಿದ್ದು ಚಲೋ ಐತೇನಪ್ಪ ಅಂತ ಅನಿಸ್ತಿದ್ಲ. ಆ ಥರ ಪರಿಸ್ಥಿತಿ ನನಗೆ ಭಾಳ ಟೈಮ್ದೊಳಗೆ ಆಗೈತಿ. ಆದ್ರೂ ನಮ್ಮ ಧರ್ಮ ಅನ್ನೋದು ನಾ ಬಿಟ್ಟಿಲ್ಲ. ಏನೇ ಆಗಲ್ಲಕ್ಕ, ದೇವ್ರೊಬ್ಬ ಅದನ್ನ. ಸೊ ನಾ ಯಾರಿಗೂ ಯಾವತ್ತೂ ಅನ್ಯಾಯ ಮಾಡಕ್ ಹೋಗಿಲ್ಲ. ನಿಜ ಹೇಳ್ತೀನಿ ನಾನು. ಎಲ್ಲರೂ ಅದೇ ಹೇಳ್ತಾರ, ಯಾರು ನಾ ಕೆಟ್ಟದ್ ಮಾಡಿನ ಅಂತ ಯಾರು ಹೇಳಂಗಿಲ್ಲ. ಆದ್ರೆ ಸತ್ಯ ಧರ್ಮ ನ್ಯಾಯ ಅನ್ನೋದೇನೈತೆ ನೋಡ್ರಿ, ಅದು ದೇವ್ರಿಗೆ ಅಷ್ಟೇ ಗೊತ್ತಿರ್ತೈತಿ. ನಿಜ ನನ್ನ ಕಡೆಯಿಂದ ಯಾರಿಗೂ ಅನ್ಯಾಯ ಮಾಡಿಲ್ಲ. ನನಗ ಎಷ್ಟೋ ಮಂದಿ ಅನ್ಯಾಯ ಮಾಡ್ಯಾರ, ಅನ್ಯಾಯ ಮಾಡ್ಯಾರ. ಸತ್ಯ ಮಾತು ಹೇಳಕತ್ತೀನಿ ನಾನು ನಿಮ್ ಮುಂದ. ನನಗೆಷ್ಟು ಅನ್ಯಾಯ ಮಾಡಿದಾರ ಅಂತಂದ್ರು ಕೂಡ ನಾನು ಅಷ್ಟು ಗಟ್ಟಿಯಾಗಿನೇ ಹೊಂಟೀನಿ. ಮಕ್ಳು ಅದಾವ, ನನಗೂ ಒಂದು ಜವಾಬ್ದಾರಿ ಐತಿ, ಒಂದು ಮನಿ ಮಾಡ್ಕೊಂಡಿದೀವಿ. ಅದ್ರದ್ದು ಸ್ವಲ್ಪ ನಾನು ನಮ್ಮ ಗಂಡಗ ಸಪೋರ್ಟ್ ಕೊಡ್ಬೇಕಂತ ಅನ್ಕೊಂಡು ನಾನು ಏನೇ ಬಂದ್ರು ಅದನ್ನ ನುಂಗ್ತೀನಿ, ಅದನ್ನ ಸಹಿಸ್ಕೊಂಡು ಹೋಗಕತ್ತೀನಿ. ಯಾರೇ ಆಗಲಕ್ಕ, ಹಿರಿಯರಾದವರು ಯಾರು ನೀನು ಹಂಗಿರು ಹಿಂಗಿರು ಅಂತೇಳಿ ಹಿಂದೆ ಏನ್ಯಾಕೆ ಮಾತಾಡಲ್ಲಕ್ಕ ಫ್ರೆಂಡ್ಸ್, ಹಿಂದೆ ಏನ್ಯಾಕೆ 108 ಮಾತಾಡಲ್ಲಕ್ಕ. ಯಾವ್ದೋ ಒಂದು ಹೆಣ್ಮಗಳು ಯಾರ ಆಸರೆ ಇಲ್ಲಾರ್ದೆ ತಂದಿನ ತಾನೇ ಒಂದು ಮಾಡಕತ್ತಾಳ, ಒಂದು ಸಾಧನೆ ಮಾಡಕತ್ತಾಳ ಅಂತಂದ್ರ ಅದಕ್ಕೆ ಯಾರು ಕೂಡ ಸಪೋರ್ಟ್ ಕೊಡೋದು ಸ್ವಲ್ಪ ಕಡಿಮೆ. ಆದ್ರೂ ಪರವಾಗಿಲ್ಲ, ನನಗೆ ದೇವ್ರ ಸಪೋರ್ಟ್ ಐತಂತ ನಾನು ಅನ್ಕೊಂಡು ನನ್ನ ಕಾಯಕ ಏನೈತಿ ನಾನು ಅದು ಮಾಡಕತ್ತೀನಿ. ಇದು ನನ್ನ ಮಾಂಗಲ್ಯ ಚೈನ್, ಇದು ಗೋಲ್ಡ್. ಮೊನ್ನೆ ಹಬ್ಬದ ದಿನ ಹಾಕೊಂಡಿನಿ, ಅಬ್ಸರ್ವ್ ಮಾಡಿರ್ಬೋದು ನೀವು. ಸೊ ಇದು ಸಾಕಷ್ಟು ಸಾರಿ ಅಂಗಡಿಯಾಗ ಇರ್ತೈತಿ, ಆಮೇಲೆ ನನ್ನ ಕೊಳ್ಳಾಗ ಇರ್ತೈತಿ. ಇದಕ್ಕೆ ಒಂಚೂರು ಬಂಗಾರ ಕಡಿಮೆ ಬಿದ್ದೈತ್ರಿ, ಅಂದ್ರೆ ಸಾಕ್ಳಿ ಎಲ್ಲ ಲೂಸ್ ಆಗ್ಯಾವ. ಮನ್ಯಾಗೆ ಒಂದಿನ ತಾನೇ ಅದು ಸಾಕ್ಳಿ ಲೂಸ್ ಆಗಿ ಕಡ್ದಿತ್ತು. ಇರೋದೇ ನನ್ನ ಹತ್ರ ಇಷ್ಟು ದೊಡ್ಡ ಬಂಗಾರ ಅಂದ್ರ, ದೊಡ್ಡ ಅಮೌಂಟಿನ ಬಂಗಾರ ಅಂದ್ರ ಇದು ಒಂದೇ. ಭಯ ಆಗ್ತದ್ರಿ ಈಗಿನ ರೇಟಿಗೆ. ಎಲ್ಲರೂ ಬಿತ್ತು ಎತ್ತು ಕಳ್ಕೊಂಡೆ ಅಂತಂದ್ರ ಅದ್ರಂತ ದೊಡ್ಡ ಇದನ್ನೇ ಟೆನ್ಷನ್ನೇ ಬೇರೆ ಇಲ್ಲ. ಹಾಗಾಗಿ ಹಬ್ಬದ ದಿನ ಸೊ ಇದು ಇರೋ ಬಂಗಾರನ ಯಾಕೆ ತೆಗೆದು ಇಡ್ಬೇಕಾಗಿತ್ತು ಅಂತೇಳಿ ದೇವ್ರ ಮುಂದೆ ಇಟ್ಟು ಸೊ ಹಾಕೊಂಡಿದ್ದೀನಿ. ಒಂಥರ ಈ ಡ್ರೆಸ್ಸಿಗೆ ಇದಕ್ಕೆ ಚೆನ್ನಾಗಂತ ಅನಿಸ್ತೈತಿ, ಪಾಸಿಟಿವ್ ಎನರ್ಜಿ ಜಾಸ್ತಿ ಬಂದಂಗೆ ಆಗೈತಿ. ಎಲ್ಲರಿಗೂ ಒಂದು ಹೇಳ್ತೀನಿ, ಯಾವುದೇ ಹೆಣ್ಮಗಳು ನಿಮ್ಮ ಅಕ್ಕಪಕ್ಕನೋ, ನಿಮ್ಮ ಊರಾಗನೋ, ನಿಮ್ಮ ಫ್ರೆಂಡ್ ಸರ್ಕಲ್ದಾಗೋ, ನಿಮ್ಮ ಫ್ಯಾಮಿಲಿ ಒಳಗೂ ಯಾವುದೇ ಹೆಣ್ಣಿಗೆ ಒಬ್ಬರಿಂದ ಅನ್ಯಾಯ ಆಗಕತ್ತೈತಿ, ಆ ಹೆಣ್ಮಗಳು ಒಂದು ದೋಷಣೆ ಒಳಗಾಕತ್ತ ಅಂತಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆ ಹೆಣ್ಣಿಗೆ ಒಂದು ಸಪೋರ್ಟ್ ಮಾಡ್ರಿ. ಸಾಮಾಜಿಕವಾಗಿ ನಿಮ್ಮ ಕಡೆಯಿಂದ ಏನಾದರೂ ಮಾಡಕ್ಕೆ ಸಾಧ್ಯ ಆಗ್ತೈತಿ. ನಿಮ್ಮ ಕಣ್ಣಿಂದ ಆ ಹೆಣ್ಮಗಳು ಅನ್ಯಾಯ ನೋಡಕತ್ತೀರಂದ್ರೆ ದಯವಿಟ್ಟು ಅದನ್ನ ನೋಡ್ಕೊತ ಸುಮ್ಮನೆ ಇರಕ್ಕೆ ಹೋಗ್ಬೇಡ್ರಿ. ಆ ಹೆಣ್ಣಿಗೆ ಏನು ನ್ಯಾಯ ಒದಗಿಸ್ಕೋಬೇಕು, ಆ ಹೆಣ್ಣಿಗೆ ಏನೊಂದು ನಿಮ್ಮ ಕಡೆಯಿಂದ ಸಾಧ್ಯ ಆಗುತ್ತಾ, ಒಂದು ರೊಕ್ಕ ರೂಪಾಯಿ ಅಂತಲ್ಲ, ಒಂದು ಮೆಂಟಲಿ ಸಪೋರ್ಟ್ ಕೂಡ ಆ ಹೆಣ್ಮಗಳಿಗೆ, ಆ ಹೆಣ್ಮಗಳು ಇರುವಂಥ ಪರಿಸ್ಥಿತಿಗೆ ಅದು ತುಂಬಾನೇ ಹೆಲ್ಪ್ ಆಗ್ತದ. ನಾನಲ್ಲ, ನನ್ನಂಥ ಸಾವಿರಾರು ಹೆಣ್ಮಕ್ಳು ಈ ಥರದ ಪರಿಸ್ಥಿತಿ. ನೀವೇ ಆಗಿರ್ಬೋದು, ನಿಮ್ಮ ಮನೆಯೊಳಗೂ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ದಾಗೂ ಆಗಿರ್ಬೋದು, ಒಬ್ಬ ಹೆಣ್ಮಗಳು ಎಲ್ಲ ರೀತಿಯಿಂದನೂ ಕೂಡ ಅನ್ಯಾಯಕ್ಕೊಳಗಾಗತ್ತ ಅಂತಂದ್ರೆ ದಯವಿಟ್ಟು ಮತ್ತೊಂದ್ಸರಿ ಹೇಳ್ತೀನಿ, ಆ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ನಿಂದಿರಿ. ನೀವು ಬೆಂಗಾವಲಾಗಿ ನಿಂದಿರಿ. ಅದು ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದು ಪ್ರಮೋಷನ್ಗೋಸ್ಕರ ಕೂಡ ನಾನು ಹಾಕೊಂಡಿದ್ದೀನಿ. ಬರುವಂತ ದಿನದೊಳಗ ಈ ತರದ್ದು ಕಾಟ್ ಸೆಟ್ ಎಲ್ಲ ನಾನು ತರಿಸ್ತೀನಿ. ಇದು ನೋಡ್ರಿ, ನನಗಿನ್ನ ದಪ್ಪ ಇದ್ರು ಕೂಡ ವೇರ್ ಮಾಡ್ಬೋದು. ನಾನು ಮೊನ್ನೆ ಬ್ಲೂ ಕಲರ್ ಹಾಕೊಂಡಿತ್ತು ನೋಡ್ರಿ. ಬ್ಲೂ ಕಲರ್ ಸ್ವಲ್ಪ ನನಗೆ ಕರೆಕ್ಟ್ ಆಗುತ್ತೆ, ಕಂಫರ್ಟಬಲ್ ಅಂತ ಅನಿಸ್ತೈತಿ. ಬಟ್ ಸ್ಲೀವ್ ಉದ್ದಾಗ್ಯಾವು, ಅದನ್ನ ಇವತ್ತು ಕಟ್ ಮಾಡ್ತೀನಿ ಸಾಯಂಕಾಲ. ಸೊ ಇದು ನೋಡ್ರಿ, ನಿಮ್ಗೆ ಇದನ್ನ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಲೂಸ್ ಐತೆ ಅಂತೇಳಿ. ಸುಮಾರು ಒಂದು ಇಷ್ಟು ನೋಡ್ರಿ, ಒಂದು 4-5 ಇಂಚನೇ ಇದು ಲೂಸ್ ಆಗುತ್ತಾ. ಸ್ಲೀವ್ನು ಕೂಡ ಅಷ್ಟೇ ಇಷ್ಟು ಲೂಸ್ ಆಗ್ಯಾವ. ಬಟ್ ನಾ ಇದನ್ನ ಟೈಟ್ ಗೀಟ್ ಏನೋ ಮಾಡ್ಕೊಂಡು ಹೋಗಲ್ಲ, ಬರೀ ಒಂದು ಸ್ಟಿಚ್ ಹಾಕೊಂತೀನಿ. ಇಷ್ಟ ನೋಡ್ರಿ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಿದ್ರೆ ಹೇಳ್ರಿ, ಇನ್ನು ಸ್ವಲ್ಪ ದಿವಸಗಳು ಕಳೆದಾದ್ಮೇಲೆ ನಾನು ಮತ್ತೆ ಎಲ್ಲ ಸ್ಟಾಕ್ ಅನ್ನ ಹಾಕಿಸ್ತೀನಿ. ಬಟ್ ಅಗದಿ ಕಡಿಮೆ ರೇಟಿಗೆ ಈ ಸೀರೆಗಳನ್ನ ಕೊಟ್ಟು ಶೋಲ್ಡರ್ ಮಾಡ್ತಾ ಇದ್ದೀನಿ. ನನಗೂ ಸ್ವಲ್ಪ ಜಾಸ್ತಿ ಫೈನಾನ್ಸಿಯಲಿ ಪ್ರಾಬ್ಲಮ್ ಆಗೈತಿ. ಎಲ್ಲರಿಗೂ ಇರೋದೇನೆ, ನಂದೇನು ದೊಡ್ಡದಂತಲ್ಲ, ನಮ್ದು ನಮ್ಗೆ ಹೆಚ್ಚಿಂದ ಅಷ್ಟೇ. ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತಾ. ಆಮೇಲೆ ಬಂದು ಕಮೆಂಟ್ ಹಾಕ್ತಿರಿ ಎಲ್ಲರದ್ದು ಇರೋದೆ ಹಂಗ ಹಿಂಗ ಅಂತೇಳಿ. ಕೇಳಕ ಅಡ್ವೈಸ್ ಮಾಡಕ ಕೆಲವೊಬ್ಬರದು ನಾವ್ ಅನ್ಕೊಂಡಂಗೆ ಇರ್ತಿರಂಗಿಲ್ಲ ಲೈಫ್. ಇವತ್ತು ನಾ ಏನೋ ಒಂದು ಖುಷಿಯಿಂದ ಬ್ಲಾಗ್ ಮಾಡ್ತೀನಿ ಅಂತಂದ್ರೆ ನನಗೇನು ನೋವಿಲ್ಲ, ನನಗೇನು
ಇದನ್ನೇ ಇಲ್ಲ ಅನ್ನಂಗೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನನಗೂ ಸಾಕಷ್ಟು ಇದಾವ, ಬಟ್ ನಾ ಹೇಳ್ಕೊಳಕ್ಕೆ ಇಷ್ಟಪಡಂಗಿಲ್ಲ. ಏನಿರುತ್ತೋ ಅದನ್ನ ನಾನು ಸ್ವಲ್ಪ ಖುಷಿಯಾಗಿನೇ ಆಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಕೋರ್ಸ್ ಸೆಟ್ ಹೆಂಗ್ ಕಾಣತ್ತದ ನನಗಂದ್ರೆ ಈ ತರ ಪೋಸ್ ಕೊಟ್ಟು ಫೋಟೋ ಗಿಟ್ಟ ತಕ್ಕೋಬೇಕು ಅನ್ನೋದು ಭಾಳ ಆಸೆ ಅಂತ ಅನ್ಸಕತ್ತದ ಈ ತರ ಎಲ್ಲ. ಸೊ ಮಗಳು ಮುಕ್ಕೊಂಡಾಳ. ವ್ಲಾಗ್ನ ಎಂಡ್ ಮಾಡ್ತೀನಿ. ಅಡ್ಗೆ ಪಡ್ಗೆ ಎಲ್ಲಾನು ಆಗೈತಿ ಫ್ರೆಂಡ್ಸ. ಇನ್ನೇನೋ ಸ್ವಲ್ಪ ಸ್ನಾನ ಅದೆಲ್ಲ ಮಾಡ್ಕೊಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಂದಿಗೆ. ಧನ್ಯವಾದಗಳು.